ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ವಾರದ ಮೊದಲನೇ ದಿವಸ, ನೀವು ಮೃತ್ಯುಂಜಯನಾದಂಥ ದಿವಸ. ಅದಕ್ಕಾಗಿ ಸ್ತೋತ್ರ. ಹಾಗೆ ನಮ್ಮ ಜೀವಿತಕ್ಕೊಂದು ಹೊಸ ಭಾನುವಾರವನ್ನು ಕೊಟ್ಟದಕ್ಕಾಗಿಯೂ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು ಮತ್ತು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು 1 ಅರಸು 12ನೇ ಅಧ್ಯಾಯ 26ರಿಂದ 1 ಅರಸು 12:26 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಿನ್ನೆ ನಾವು ನೋಡ್ಕೊಂಡಿದ್ದೇವೆ, ಸೊಲೊಮೋನನ ಮಗ ಯಾರೊಬ್ಬಾಮನು ಅವನು ತನ್ನ ರಾಜ್ಯವನ್ನ ಅವನ ಕಡೆ ಇರೋರನ್ನು ಸೇರಿಕೊಂಡು ಬಲಪಡಿಸಿದ್ದು ಅಂತೇಳಿ ಅದನ್ನು ನಾವು ಓದಿಕೊಂಡಿದ್ದೇವೆ. ಹಾಗೆ ಇವತ್ತು ಮುಂದೆ ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ, ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದದ ಅರಸನಾದ ರೆಹಬ್ಬಾಮನ ಕಡೆಗೆ ತಿರುಗಿತು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋದಾರು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವನ ಮೂರ್ತಿಗಳನ್ನು ಮಾಡಿಸಿ, ಇಸ್ರಾಯೇಲರಿಗೆ ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು, ಇಗೋ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೇತೇಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳುಹಿಸಿದನು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಇವನು ಏನು ಮಾಡ್ತಾನೆ, ಸೊಲೊಮೋನನ ದಾವೀದನ ಮಗ ಯಾರೊಬ್ಬಾಮನು. ಆದರೆ ನಾವು ನೋಡ್ಕೊಂಡಿದ್ದೇವೆ, ಅಲ್ಲಿ ಇನ್ನೊಂದು ಅರಸನು ಇದ್ದಾನಲ್ಲ, ಅವನ ಕಡೆಗೆ ಇವರೆಲ್ಲ ಹೋಗ್ತಾರೆ ಅಂತೇಳಿ ಅವ್ರನ್ನ ಇವನ ಕಡೆಗೆ ಸೆಳೆಯುವುದಕ್ಕೋಸ್ಕರ ಏನು ಮಾಡ್ತಾನೆ, ಸರ್ವ ಸೃಷ್ಟಿಕರ್ತನ ದೇವರು ಅವನ ತಂದೆ ಅಂದರೆ ಅಜ್ಜ ದಾವೀದ ಮತ್ತು ಅವನ ತಂದೆ ಸೊಲೊಮೋನನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಕಡೆಗೆ ಇವನನ್ನು ಅರಸನನ್ನಾಗಿ ಮಾಡಿದ್ರು. ಕಡೆಗೆ ಜನಗಳನ್ನ ಸೆಳೀಲಿಕ್ಕೆ ಇವನು ಏನು ಮಾಡ್ತಾನೆ, 2 ಮೂರ್ತಿಗಳನ್ನ ಮಾಡಿ ಅಲ್ಲಿ ಇಳಿಸಿ, ನೋಡಿ ಇಲ್ಲಿವರೆಗೆ ನಿಮ್ಮನ್ನ ನಡೆಸಿಕೊಂಡು ಬಂದ ದೇವರು ಇದುವೇ ಅಂತೇಳಿ ಅರಸನು ಏನು ಮಾಡ್ತಾನೆ, ಇವುಗಳನ್ನ ವಿಗ್ರಹಗಳ ಬಳಿಗೆ ಸೆಳೆಯುತ್ತಾನೆ. ನೋಡಿ, ಸೈತಾನನ ಕಾರ್ಯ. ಕಡೆಗೆ ಏನಾಯ್ತು, ಅವನು ಸಾಕಾಯ್ತು, ಇಗೋ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಎಲ್ಲಿರುತ್ತವೆ ದೇವರುಗಳು ಅವುಗಳನ್ನು ಬೇತೇಲಿರಿಸಿ ಇನ್ನೊಂದನ್ನು ದಾನಿಗೆ ಕಳುಹಿಸಿದನು. 2 ವಿಗ್ರಹಗಳನ್ನ ಮಾಡಿಕೊಂಡು 2 ಊರಿಗೆ ಕಳಿಸಿಕೊಟ್ಟನೆಂದರೆ ಜನಗಳನ್ನು ಸೆಳೆಯುವುದಕ್ಕೋಸ್ಕರ. ನೋಡಿ ಹಾಗೆ ಎಂತಹ ಕಾರ್ಯವಾಯಿತು. ಅವನು ಸರ್ವ ಸೃಷ್ಟಿಕರ್ತನನ್ನು ಮರೆತು ಅರಸನೇ ಏನು ಮಾಡ್ದ, ಜನಗಳನ್ನು ವಿಗ್ರಹಗಳ ಬಳಿಗೆ ಅವನನ್ನು ಹಿಂಬಾಲಿಸುವವರಿಗೆ ಆ ಕಡೆಗೆ ವಿಗ್ರಹಗಳನ್ನ ಮಾಡಿಸಿಕೊಂಡು ಹಿಂಬಾಲಿಸಲು, ಅಂದರೆ ಜನಗಳನ್ನು ಅವರ ಕಡೆಗೆ ಸೆಳೆಯಲು ಅವನೊಂದು ಉಪಾಯವನ್ನು ಮಾಡಿದ. ಹಾಗೆ ಇದು ಇವತ್ತು ಕೂಡ ಅನೇಕ ಸೇವಕರುಗಳು, ಗುರೂಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಫಾದರ್ಗಳು, ಮಠಾಧೀಶರು ಅಂತ ಹೇಳಿಕೊಂಡು ಸತ್ಯವನ್ನು ತಿಳಿದರೂ ಕೂಡ ಇವತ್ತು ವಿಗ್ರಹಗಳನ್ನ ಮಾಡಿಕೊಂಡು, ನೋಡಿ ಅದುವೇ ದೇವರು ಅಂತೇಳಿ ಅದಕ್ಕೆ ಪೂಜೆ ಪುಸ್ಕಾರ ಮಾಡಿಕೊಂಡು ಏನೇನೋ ಪ್ರಸಾದ ಅಂತೇಳಿ ಮಾಡಿಕೊಂಡು ಜನಗಳನ್ನು ಸೆಳೀತಾ ಇದ್ದಾರೆ. ಹಾಗೆ ಇವತ್ತು ಸತ್ಯವನ್ನು ಅವ್ರ ಹತ್ರ ತಿಳಿಸಿದರೆ, ಅವರಿಗೆ ಪ್ರಶ್ನೆ ಮಾಡಿದರೆ ಅವರು ಹೇಳ್ತಾರೆ, ಇಲ್ಲ, ನಮ್ಮ ಮನಸ್ಸು ದೇವರ ಕಡೆಗೆ ತಿರುಗಬೇಕು. ಸುಮ್ಮನೆ ನಾವು ಪ್ರಾರ್ಥನೆ ಮಾಡಿದರೆ ಏನೋ ನಮ್ಮ ಮನಸ್ಸು ಎಲ್ಲಿಗೆ ಹೋಗ್ತದೆ, ಅದಕ್ಕೆ ನೋಡಿದರೆ ಮನಸ್ಸು ಅದರ ಬಳಿಗೆ ತಿರುಗ್ತದೆ ಅಂತೇಳಿ ಕಣ್ಣು ಮುಚ್ಚಿ ತಲೆಯನ್ನು ತಗ್ಗಿಸಿ ಪರಲೋಕದ ಕಡೆಗೆ ಯೋಚನೆ ಮಾಡಿ ಪ್ರಾರ್ಥಿಸುವುದಾದರೆ ಯಾಕೆ ಮನಸ್ಸು ಹೋಗುವುದಿಲ್ಲ ದೇವರ ಬಳಿಗೆ? ಹೋಗುತ್ತದೆ. ಈಗ ಉದಾಹರಣೆಗೆ ಪರಮಾತ್ಮನಿಗೆ ರೂಪ ಇದೆಯಾ, ಈಶ್ವರನಿಗೆ ರೂಪ ಇದೆಯಾ, ಪರಮೇಶ್ವರ ಶಿವ ಅಂತೇಳಿ ರೂಪ ಇದೆಯಾ, ಶ್ರೀಕೃಷ್ಣನಿಗೆ ರೂಪ ಇದೆಯಾ, ಅಥವಾ ಶ್ರೀಮನ್ನಾರಾಯಣನಿಗೆ ರೂಪ ಇದೆಯಾ, ಸಾಕ್ಷಾತ್ ಪರಬ್ರಹ್ಮನಿಗೆ ರೂಪ ಇದೆಯಾ? ರೂಪ ಇಲ್ಲವೇ ಇಲ್ಲ. ಇದುವೇ ಇವತ್ತೇನು ಮಾಡ್ತಾರೆ, ಜನಗಳನ್ನ ಸೆಳೀಲಿಕ್ಕೋಸ್ಕರ ಅದಕ್ಕೆ ಎಷ್ಟೋ ಖರ್ಚು ಮಾಡಿ ಅಲಂಕಾರ ಮಾಡಿ ಜನಗಳನ್ನು ಸೆಳೆದು ಹಣ ಸಂಪಾದನೆಗೋಸ್ಕರ ಮಾಡ್ತಾ ಇರೋದು. ಯಾವ ಗ್ರಂಥಗಳಲ್ಲೇ ಆಗಲಿ ಸರ್ವ ಸೃಷ್ಟಿಕರ್ತನಿಗೆ ರೂಪ
ಇಲ್ಲವೇ ಇಲ್ಲ. ಇವತ್ತು ಉದಾಹರಣೆಗೆ ಯೇಸುವಿನ ವಿಗ್ರಹ, ಮರಿಯಮ್ಮನ ವಿಗ್ರಹ, ಜೋಸೆಫನ ವಿಗ್ರಹ, ಆ ವಿಗ್ರಹ, ಈ ವಿಗ್ರಹ ಅಂತೇಳಿ ಅಲ್ಲಿರೋರು ಏನ್ ಮಾಡ್ತಾರೆ, ಮಾಡ್ತಾರೆ. ಅದುವೇ ನೋಡಿ ಇಲ್ಲಿ ಸೊಲೊಮೋನನ ಮಗ ರೆಹಬ್ಬಾಮನನ್ನು ಕೂಡ ದೇವರು ಅರಸನನ್ನಾಗಿ ಮಾಡಿದ್ಮೇಲೆ ಜನಗಳನ್ನು ಸೆಳೀಲಿಕ್ಕೆ ಅವನು ಏನ್ ಮಾಡ್ದ, ಅಲ್ಲಿ ವಿಗ್ರಹಗಳ 2 ಬಸವನ ಮೂರ್ತಿಗಳನ್ನ ಮಾಡಿಕೊಂಡು ವಿಗ್ರಹಗಳ ಬಳಿಗೆ ಸೆಳೆದ. ಅದನ್ನು ಇಂಥವರನ್ನು ಬಹಳ ಎಚ್ಚರವಿರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತು ದೇವಾಲಯಗಳಲ್ಲಿ ಶಿಲುಬೆಗಳ ಗುರುತುಗಳನ್ನು ಇಟ್ಟುಕೊಳ್ತಾರೆ. ನಿಜ ನೋಡಕ್ ಹೋದ್ರೆ ಯಾವುದೇ ಒಂದು ರೂಪವು ಕೂಡ ಇರಬಾರದು ಎಂಬುದಾಗಿ ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಶಿಲುಬೆ ಕೂಡ ಅಲ್ಲಿ ಶಾಪಗ್ರಸ್ತವಾಗಿದೆ. ಹಾಗೆ ಮರದ ಕಂಬಕ್ಕೆ ತೂಗಿ ಹಾಕಲ್ಪಟ್ಟವನು ಶಾಪಗ್ರಸ್ತನು ಅಂತ ಯೇಸುಸ್ವಾಮಿ ಪಾಪ ಮಾಡಲಿಲ್ಲ, ಪಾಪವನ್ನು ಹೊತ್ತುಕೊಂಡು ಶಾಪಗ್ರಸ್ತನಾದ. ಹಾಗಾದ್ರೆ ಹಾಗೆ ಇದನ್ನು ಬಹಳ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಸಹೋದರ ಸಹೋದರಿಯರೇ. ಇವತ್ತು ಸೈತಾನನು ಯಾವ ರೀತಿ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ. ದೇವರ ಹೆಸರಿಕೊಂಡು ಹಿಂದೂ ಗ್ರಂಥ ಇರ್ಬೋದು, ಮುಸ್ಲಿಂ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಯಾವುದೇ ಇರ್ಬೋದು, ಸರ್ವ ಸೃಷ್ಟಿಕರ್ತನಾದ ದೇವರ ಮಾತುಗಳಲ್ಲಿ ಯಾರು ವಿಗ್ರಹಗಳನ್ನ ಮಾಡಿಕೊಂಡು ಪೂಜಿಸ್ತಾರೋ, ಆರಾಧಿಸ್ತಾರೋ, ಅಂಥವ್ರ ಕಡೆಗೆ ಅಲ್ಲಿ ಯಾರು ನಡೆಸ್ತಾ ಇದ್ದಾರೋ ಖಂಡಿತವಾಗಿ ಅಂಥವ್ರನ್ನು ನಂಬಕ್ಕೆ ಹೋಗಬಾರದು, ಅಂಥವರನ್ನು ಹಿಂಬಾಲಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 30ನೇ ವಚನ, ಇದು ಪಾಪಕ್ಕೆ ಕಾರಣವಾಯಿತು. ನೋಡಿ, ಯಾರೊಬ್ಬವನು ಮಾಡಿದ ಕೆಲಸ ಏನಾಯ್ತು, ಅಲ್ಲಿ ಪಾಪಕ್ಕೆ ಕಾರಣವಾಯಿತು. ದೇವರು ಅವನನ್ನ ಅರಸರನ್ನಾಗಿ ಮಾಡಿದ್ರು ಕೂಡ ಅಲ್ಲಿ ತಪ್ಪಾಯಿತು, ಮಹಾ ಪಾಪಕ್ಕೆ ಕಾರಣವಾಯಿತು. ಹಾಗೆ ಇವತ್ತು ಇಂಥವರನ್ನು ಹಿಂಬಾಲಿಸುವವರು ಅವರ ಮಾತುಗಳನ್ನು ಕೇಳಿ ಇಂಥವರನ್ನು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಹಿಂಬಾಲಿಸಿಕೊಂಡು ಯಾರು ಹಿಂಬಾಲಿಸ್ತಾರೆ ಅವರು ಕೂಡ ಅಲ್ಲಿ ಪಾಪಕ್ಕೆ ಕಾರಣವಾಗ್ತಾರೆ. ಅನೇಕರು ಇವತ್ತು ಯೇಸುವಿನ ಫೋಟೋ, ಯೇಸುವಿನ ಚಿತ್ರವನ್ನು ಇಟ್ಟುಕೊಂಡು ಯೇಸ್ವಾಮಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಕೂಡ ಮಹಾ ದೊಡ್ಡ ಪಾಪ. ಖಂಡಿತವಾಗಿ ಯಾವುದೇ ಚಿತ್ರಗಳು ಕೂಡ ಅಲ್ಲಿ ಇರಬಾರದು. ಆದರೆ ಮನುಷ್ಯನ ಅವತಾರವೆತ್ತಿ ಬಂದರು, ವಾಪಸ್ಸು ಹೋದ್ರು. ಅವರು ಈಗ ಮತ್ತೆ ಆತ್ಮ ಸ್ವರೂಪನಾಗಿದ್ದಾರೆ, ವಾಣಿ ಮತ್ತು ಶಬ್ದವಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಜನರು ಈ 2ನೇ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ನೋಡಿ, ಮೆರವಣಿಗೆ ಮಾಡಿಕೊಂಡ ವಿಗ್ರಹವನ್ನ ಮತ್ತೆ ಏನ್ ಮಾಡಿದ್ರು, ಅರಸನ ಮಾತು ಕೇಳ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋದ್ರು. ಹಾಗೆ ಇವತ್ತು ಕೂಡ ಬಾಯಿ ಬಾರದ ವಿಗ್ರಹ, ಮರದಿಂದ ಮಾಡಿದ್ದು, ಅದಕ್ಕೆ ಆಣಿಗಳಿಂದ ಹೊಡೆದಿದ್ದು ಅಥವಾ ಗಂಬಿಂದ ಅಂಟಿಸಿದ್ದು, ಅದು ಒದ್ರೆ ಒಚ್ಚಿಕೊಳ್ತದೆ, ಸುಟ್ರೆ ಸುಡುತ್ತದೆ, ಚೂಚೂರಾದ್ರೆ ಚೂಚೂರಾಗ್ತದೆ, ಯಾವ್ದಿದ್ರೆ ಅದು ಮಾತಾಡೋದಿಲ್ಲ. ಕೀರ್ತನೆ 135 ಸ್ಪಷ್ಟವಾಗಿ ಅದನ್ನು ಓದಬಹುದು. ಕಣ್ಣಿದೆ ನೋಡೋದಿಲ್ಲ, ಮೂಗಿದೆ ಉಸಿರಾಡೋದಿಲ್ಲ, ಬಾಯಿ ಇದೆ ಅದಕ್ಕೆ ಮಾತೇ ಇಲ್ಲ, ಕುತ್ತಿಗೆ ಒಳಗೆ ಸ್ವರವೇ ಇಲ್ಲ, ಕೈ ಇದೆ ಕೊಡುವುದಿಲ್ಲ, ತಗೊಳ್ಳೋದಿಲ್ಲ, ಕಾಲಿದೆ ನಡೆಯೋದಿಲ್ಲ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಾದ್ರೆ ಅದಕ್ಕೆ ಅದನ್ನು ಸತ್ತ ಹೆಣವನ್ನು ಹೊತ್ತುಕೊಂಡು ಹೋದಾಗೆ ಹೋಗ್ಬೇಕಾಗ್ತದೆ ಅಂತ ಯೆರೆಮೀಯನ ಮುಖಾಂತರ ದೇವರು ಹೇಳಿಸಿದ್ದಾರೆ. ಕಣ್ಣು ಮುಚ್ಚೋದಿಲ್ಲ, ತೆಗೆಯೋದಿಲ್ಲ, ಕಿವಿಗೆ ಚುಚ್ಚಿದ್ರು ಏನೋ ಮಾತಾಡಲಿ, ಜೀವ ಇದೆಯೋ, ಅದು ಜೀವ ಇಲ್ಲ. ಆದ್ರಿಂದ ಅದು ದೇವರು ಅಲ್ಲವೇ ಅಲ್ಲ. ಅದಂಥದನ್ನ ಕೂಡ ಇವತ್ತು ಏನ್ ಮಾಡ್ತಾರೆ, ಯೇಸು ಅಂತ ಹೇಳ್ಕೊಂಡು ಕೂಡ ಅದು ಮೆರವಣಿಗೆ ಮಾಡುವವರಾಗಿದ್ದಾರೆ. ಬೇರೆ ಪರಮೇಶ್ವರ ಶಿವ ತಿಳ್ಕೊಂಡು ಕೂಡ ಮೆರವಣಿಗೆ ಮಾಡೋರಾಗಿದ್ದಾರೆ. ಆ ಶ್ರೀಕೃಷ್ಣ ತಿಳ್ಕೊಂಡು ಮೆರವಣಿಗೆ ಮಾಡೋರಾಗಿದ್ದಾರೆ. ಖಂಡಿತವಾಗಿದ್ದೆಲ್ಲ ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ಬಹಳ ಬೇಸರ. ಅದುವೇ ಇವತ್ತು ಏನಾಗಿದೆ, ಒಂದು ದೇವರು ಯೆರೆಮೀಯನ ಮುಖಾಂತರ ಹೇಳಿದ್ದಾರೆ, ನಿಮ್ಮ ಬೊಂಬೆಗಳ ಮಧ್ಯೆ ನಿಮ್ಮ ರುಂಡವನ್ನ ಚೆಲ್ಲಾಡುವೆನು ಅಂತ. ದೇವರ ನಮಗೆ ಸ್ತೋತ್ರ. ಒಂದು ದೊಡ್ಡ ಸುನಾಮಿ, ಭೂಕಂಪ ಇದು ಬರ್ತದೆ, ಬೆಟ್ಟಗಳು ಜರಿದು ಹೋಗ್ತವೆ. ಆಗ ಈ ಮಸೀದಿ, ಮಂದಿರಗಳು, ಆಮೇಲೆ ಹಿಂದೂ ದೇವಸ್ಥಾನಗಳು ಕೂಡ ಕೊಚ್ಚಿ ಹೋಗ್ತವೆ, ನಾಶವಾಗ್ತವೆ. ಕಾರಣ ಏನು? ದೇವರದು ಕೋಪ. ಉದಾಹರಣೆಗೆ ಇಲ್ಲಿ ಕಾಶಿಯಲ್ಲಿ ಕೂಡ ಕೇದಾರ್ನಾಥ್, ಬದ್ರಿನಾಥ್ ವರ್ಷಗಳು ಸಹ ನಾಶವಾಗ್ತಾ ಇದೆ. ಆಗಲ್ಲಿ ಶಿವನ ದೇವಸ್ಥಾನ, ಇಡೀ ಭೂಲೋಕದಲ್ಲಿ ಇರುವಂಥದ್ದು ಶಿವನ ದೇವಸ್ಥಾನ, ಬಹಳ ಪವಿತ್ರವಾದ ಸ್ಥಳ ಅದು. ಆದರೆ ಅಲ್ಲಿ ಆ ದೇವಸ್ಥಾನವೇ ಶಿವನ ದೇವಸ್ಥಾನ ಯಾಕೆ ಆಗಬೇಕು? ಈ ಈಶ್ವರ ಪರಮೇಶ್ವರ ಎಲ್ಲ ಒಂದೇ, ಆದರೆ ಯಾಕೆ ಆಗಬೇಕು? ಅದು ಶಿವ ದೇವರಲ್ವಾ, ಈಶ್ವರ ದೇವರಲ್ವಾ, ಪರಮೇಶ್ವರ ದೇವರಲ್ವಾ? ಹೌದು, ಸೃಷ್ಟಿಕರ್ತನಾದ ದೇವರೇ ಹಿಂದೂ ಗ್ರಂಥದಲ್ಲಿ. ಆದರೆ ಅಲ್ಲಿ ಮಾಡಿರೋದು ತಪ್ಪು, ಮಾಡ್ತಾ ಇರೋದು ಅನ್ಯಾಯ. ಆದ್ರಿಂದ ಅಲ್ಲಿ ಏನಾಗ್ತದೆ, ವರ್ಷ ನಾಶವಾಗಲೇ ಹೋಗ್ತದೆ. ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮೆರವಣಿಗೆ ಮೂಲಕ ವೈದ್ಯರು ಇವತ್ತು ಕೂಡ ಯಾವುದೇ ಕೂಗಿದ್ರು ಉತ್ತರ ಕೊಡೋದಿಲ್ಲ, ಯಾವುದೂ ಇಲ್ಲ. ಸರ್ವ ಸೃಷ್ಟಿ ಮಾಡಿದಂಥ ದೇವರು ಅಗ್ನಿಸ್ತಂಭ, ಮೇಘಸ್ತಂಭ, ವಾಣಿ, ಶಬ್ದ, ಬರೀ ವಾಣಿ
ವಾಣಿಯಿಂದ ಸರ್ವವನ್ನ ಸೃಷ್ಟಿ ಮಾಡಿದರು. ಮನುಷ್ಯನ ಅವತಾರವಿತ್ತಿ ಬಂದರು, ಮಾತಾಡಿದರು, ಜನರ ಮಧ್ಯೆ ವಾಸ ಮಾಡಿದರು, ಮತ್ತೆ ಪರಲೋಕಕ್ಕೆ ಏರಿ ಹೋದರು. ಇದನ್ನೇ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರು ಕೂಡ ಒಂದು ಹಾಡನ್ನು ಹಾಡಿದರೆ, ನಮ್ಮ ಶಿವ ಕಾಣದಂತೆ ಮಾಯವಾದನು, ಪರಲೋಕ ಸೇರಿಕೊಂಡನು, ಕೈಲಾಸ ಸೇರಿಕೊಂಡನು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಬಂದರು ಹೋದ್ರು ಮನುಷ್ಯನ ಅವತಾರವೆತ್ತಿ. ಹಾಗೆ ದ್ವಾಪರ ಯುಗದಲ್ಲಿ ಅದುವೇ ನಡೆಯಿತು, ಒಟ್ಟು 4 ಯುಗಗಳಲ್ಲಿ ಕೂಡ ಅದುವೇ ನಡೆಯಿತು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಹೀಗೆ ಮಾಡೋರನ್ನು ಹಿಂಬಾಲಿಸಬಾರದು, ಆ ಕೆಲಸವನ್ನು ಕೂಡ ಮಾಡಬಾರದು. ಅಂಥವರ ಮೇಲೆ ದೇವರಿಗೆ ಬಹಳ ಕೋಪವಾಗಿದೆ. 31, ಇದಲ್ಲದೆ ಅವನು ಪೂಜಾರಿ ಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿದರು. ನೋಡಿ, ಅಲ್ಲಿ ಪ್ರತಿ ಒಂದು ಸೇವೆಗೆ ದೇವಾಲಯದಲ್ಲಿ ಯಾಜಕ ಸೇವೆ ಯಾರು ಮಾಡಬೇಕು, ಹೊರಗಡೆ ಸೇವೆ ಯಾರು ಮಾಡಬೇಕು ಅಂತೇಳಿ ಪ್ರತಿಯೊಂದು ದೇವರಿಂದಲೇ ಆಯ್ಕೆಯಾಗಬೇಕು. ಅಂಥವ್ರ ಅರ್ಹತೆಯನ್ನು ಗಮನಿಸಿ ಅಂಥವ್ರನ್ನ ಆಯಾ ಕೆಲಸಕ್ಕೆ ನೇಮಿಸಬೇಕು. ಆದರೆ ಈ ವಿಗ್ರಹ ಯಾರೊಬ್ಬಾಮ ಏನು ಮಾಡ್ದ ಅಲ್ಲಿ, ರೆಹಬ್ಬಾಮ ಏನು ಮಾಡ್ದ, ಯಾರು ಅಲ್ಲದವ್ರನ್ನ ಏನೂ ಅಲ್ಲದವ್ರನ್ನ ಗುಡಿಯ ಸೇವೆಗೂ ಮತ್ತು ಯಾಜಕರನ್ನಾಗಿ ನೇಮಿಸಿದ. ಹಾಗೆ ಇವತ್ತು ಏನು ಮಾಡ್ತಾರೆ, ನೀನು ಹೋಗಪ್ಪ, ನೀನು ಅಲ್ಲಿ ಪ್ರಾರ್ಥನೆ ಮಾಡು, ನೀನು ವಾಕ್ಯ ಕೊಡು, ನೀನು ಆ ಕೆಲಸ ಮಾಡು, ನೀನು ಈ ಕೆಲಸ ಮಾಡು, ಎಲ್ಲರೂ ಒಂದೇ ಅಂತ ಹೇಳಿ ಮಾಡಿಸ್ತಾರೆ ನಾನಾ ರೀತಿ. ಇದು ಕೂಡ ದೊಡ್ಡ ತಪ್ಪು. ಯಾರ್ಯಾರನ್ನು ನೋಡಿಕೊಂಡು ಯಾರು ಹೇಗಿದ್ದಾರೆ ಅಂತ ನೋಡಿಕೊಂಡು ಅಲ್ಲಿ ಲೇವಿಯರನ್ನಾಗಿ ನೇಮಿಸಬೇಕು, ಯಾಜಕರನ್ನಾಗಿ ನೇಮಿಸಬೇಕು. ದೇವರಿಂದ ಇವರು ಆಯ್ಕೆಯಾಗಿದ್ದಾರಾ ಎಂಬುದನ್ನು ಗಮನಿಸಿ ಅಲ್ಲಿ ಬಿಡಬೇಕು. ಸುಮ್ಮನೆ ಇವತ್ತು ಕೂಡ ಉದಾಹರಣೆಗೆ ಬೈಬಲ್ ಕಾಲೇಜಿಗೆ ಹೋಗ್ತಾರೆ, ಅಲ್ಲಿ ಒಂದೊಂದು ಕಡೆ ಈಗ ಏನಾಗಿದೆ, ಬರೀ 6 ತಿಂಗಳು, 1 ವರ್ಷನೋ 2 ವರ್ಷನೋ 3 ವರ್ಷನೋ ಕೂತ್ಕೊಳ್ತಾರೆ. ಎಲ್ಲೆಲ್ಲಿಂದಲೋ ದುಡ್ಡು ಬರ್ತದೆ, ಚೆನ್ನಾಗಿ ತಿನ್ನಿಸ್ತಾರೆ. ಕಡೆಗೆ ಒಂದು ಸರ್ಟಿಫಿಕೇಟ್ ಕೊಟ್ಟುಬಿಟ್ಟು, ಹೋಗು ನೀನು ಪಾಸ್ಟು, ನೀನು ಪಾಸ್ಟು, ನೀನು ಪಾಸ್ಟು, ನೀನು ಪಾಸ್ಟು ಅಂತೇಳಿ. ಆದರೆ ನಿಜವಾಗಿ ಯೋಗ್ಯತೆ ಇದೆಯೋ ಅಂತೇಳಿ ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಂಡಿದ್ದಾರೋ, ದೇವರು ಕರೆದಿದ್ದಾರೋ ಇಲ್ಲ. ದೇವರು ಕರೆದಿರುವುದಾದರೆ ಯಾವುದೇ ಬೈಬಲ್ ಕಾಲೇಜು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ದೇವರೇ ಅವರಿಗೆ ದೇವರ ವಾಕ್ಯವನ್ನು ಉಪದೇಶ ಮಾಡುವವರಾಗಿದ್ದಾರೆ. ಗಲಾತ್ಯರಿಗೆ ಪತ್ರದಲ್ಲಿ ಅಪೊಸ್ತಲನಾದ ಪೌಲರು ಇದನ್ನು ಹೇಳಿದ್ದು, ನಾನು ಬೋಧನೆಗೆ ಯಾರ ಹಿರಿಯರ ಬಳಿಗೂ ಹೋಗಲಿಲ್ಲ, ಜೆರುಸಲೇಮಿಗೂ ಹೋಗಲಿಲ್ಲ, ನನಗೆ ದೇವರೇ ತಿಳಿಸಿದನು ಎಂಬುದಾಗಿ ಪ್ರವಾದಿಗಳನ್ನು ಸಾಕ್ಷಿಗಳನ್ನು ನೋಡುವ ದೇವರೇ ಅವರಿಗೆ ತಿಳಿಸಿದರು. ಇವತ್ತು ಕೂಡ ದೇವರಿಂದ ಆಯ್ಕೆಯಾದವರಿಗೆ ಯಾವುದೇ ಬೈಬಲ್ ಕಾಲೇಜು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವರಿಗೆ ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟು, ಇವತ್ತು ವೇದ ಇರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಪುರಾಣ ಇರ್ಬೋದು, ಯಾವುದೇ ಇರ್ಬೋದು, ಅವರವರಿಗೆ ಆಯಾಯ ತಕ್ಕಾದ ಗ್ರಂಥಗಳು ಅಂಥದನ್ನು ಕೊಟ್ಟು ದೇವರವರಿಗೆ ಬೋಧನೆ ಮಾಡುವವರಾಗಿದ್ದಾರೆ. ಅಂಥವರನ್ನು ಮಾತ್ರ ಅಲ್ಲಿ ಯಾಜಕರನ್ನಾಗಿಯೂ ನೇಮಿಸಬೇಕು. ಅಂಥವರ ಮಾತನ್ನು ಮಾತ್ರ ಕೇಳಬೇಕು. ಅದಲ್ಲದೆ ಒಬ್ಬೊಬ್ಬರ ವರ ಏನು ಅಂತ ನೋಡಿಕೊಂಡು ಅವರನ್ನು ಮಾತ್ರ ಆಯಾ ಕೆಲಸಗಳಿಗೆ ನೇಮಿಸಬೇಕು. ಎಲ್ಲರಿಗೂ ಎಲ್ಲ ಕೆಲಸವಲ್ಲ. ಆದರೆ ಈ ವಿಗ್ರಹ ದೇವಸ್ಥಾನಗಳಿಗೆ ಏನು ಮಾಡ್ತಾರೆ, ಯಾವ ಬಟ್ಟೆಗಳು ಹಾಕೊಳ್ಬೋದು, ಉದ್ದ ಬಿಳಿ ಅಂಗಿಯನ್ನು ಹಟ್ಕೊಳ್ಕೊಂಡು ಆ ಫಾದರು ಈ ಫಾದರು ಅಂಥವ್ರು ಇಂಥವ್ರು ಅಂತ ಹೇಳಿಕೊಂಡು ಸುಮ್ಮನೆ ಯಾರ್ಯಾರೋ ತಲೆ ಮೇಲೆ ಕೈ ಇಟ್ಟುಬಿಟ್ಟು ಆಯಿತು ನಿನಗೆ ಆಶೀರ್ವಾದ ಅಂತ ಹೇಳ್ತಾರೆ. ಇದೆಲ್ಲ ಮಹಾ ದೊಡ್ಡ ತಪ್ಪು ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಇಂಥವರನ್ನು ನೋಡಿ ಹಿಂಬಾಲಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರ. 32, ಅವನು 8ನೇ ತಿಂಗಳ 15ನೆಯ ದಿವಸ ಬೇತೇಲಿನಲ್ಲಿ ಯಹೂದ ದೇಶದ ಜಾತ್ರೆಗೆ ಸರಿಯಾದ ಜಾತ್ರೆಯು ನಡೆಯಬೇಕೆಂದು ಅಪ್ಪಣೆ ಮಾಡಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವನ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞ ಮಾಡಿದನು. ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೇತೇಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು. ನೋಡಿ, ಮನುಷ್ಯ ಏನು ಮಾಡ್ದ, ಸೊಲೊಮೋನನ ಮಗ ಯಾರೊಬ್ಬಾಮನು ಅಲ್ಲಿ ಏನು ಮಾಡ್ದ, ಇಲ್ಲಿ ಹೋಗಿ ಅವನು ಕೂಡ ಹೋಗಿ ದೇವರನ್ನು ಸರಿಯಾಗಿ ಅರಿತರು. ದೇವರ ಅವರ ತಂದೆಯ ಕಾಲದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಅರಿತುಕೊಂಡ್ರು ಕೂಡ ಅವನು ಕೂಡ ಹೋಗಿ ಅಲ್ಲಿ ಮೂರ್ತಿಗಳಿಗೆ ಯಜ್ಞ ಮಾಡಿದ. ಅಲ್ಲಿ ಅದಕ್ಕೆ ಮೂರ್ತಿಗೆ ಹಾಗೆ ಇವತ್ತು ಅನೇಕರು ಕೂಡ ದೇವರನ್ನು ಅರಿತಿದ್ದರೂ ಕೂಡ ಮೂರ್ತಿಗೆ ಯಜ್ಞ ಮಾಡುವವರಾಗಿದ್ದಾರೆ, ಬೊಂಬೆಗೆ ಯಜ್ಞ ಮಾಡುವವರಾಗಿದ್ದಾರೆ. ನಾಶವಾಗಿ ಹೋಗುವ ಏನು ಜೀವ ಇಲ್ಲದ ಬೊಂಬೆಗಳಿಗೆ ಯಜ್ಞ ಮಾಡುವವರಾಗಿದ್ದಾರೆ, ಪೂಜೆ ಪುಸ್ಕಾರ ಮಾಡುವವರಾಗಿದ್ದಾರೆ. ಇದು ಇವತ್ತು ನೋಡಿ, ಗಂಟೆ ಮನೆ ಆರಿಸಿಕೊಂಡು
ನಿಜವಾದ ಒಂದು ಇವತ್ತು ಉದಾಹರಣೆಗೆ ಯಾರೇ ಆಗಲಿ ದೇವರನ್ನ ಅರಿತವರು ಯಾವುದೇ ಬೊಂಬೆಗಳಿಗೆ ಪೂಜೆ ಮಾಡುವುದಿಲ್ಲ. ದೇವರ ಹೆಸರಲ್ಲಿ ಪ್ರಾರ್ಥನೆ, ದೇವರ ವಿಷಯವನ್ನ ಬೋಧನೆ ಮಾಡ್ತಾರೆ ಅಷ್ಟೇ. ದೇವರ ನಾಮಕ್ಕೆ ಸ್ತೋತ್ರ. ಉದಾಹರಣೆಗೆ ಇವತ್ತು ಮುಸ್ಲಿಮ್ಸ್ ಮಸೀದಿಗಳಲ್ಲಿ ನಾವು ನೋಡೋಣ, ಅಲ್ಲಿ ನಿಜವಾಗಿಯೂ ಅಲ್ಲಾಹ್ ಅಕ್ಬರ್ ಅಂತೇಳಿ ಅವರು ಬರೀ ಶುಕ್ರವಾರ ಬಾಕಿ ಇತರ ದಿವಸಗಳು ಕೂಡ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾವುದೇ ಬೊಂಬೆಗಳಿಲ್ಲ, ಏನೂ ಇಲ್ಲ, ಬರೀ ಪ್ರಾರ್ಥನೆ ಮಾಡಿ ಬರ್ತಾರೆ. ಹಾಗೆ ಇವತ್ತು ಕೂಡ ನಿಜವಾಗಿಯೂ ನಮ್ಮ ಹಿಂದೂ ಸಂಸ್ಕೃತದಲ್ಲಾಗಲಿ ಕ್ರೈಸ್ತ ಧರ್ಮದಲ್ಲಾಗಲಿ ಏನೇ ಆಗಲಿ ನಿಜವಾಗಿ ಸರ್ವ ಸೃಷ್ಟಿಕರ್ತನನ್ನು ಆರಾಧಿಸುವುದಾದರೆ ಯಾವುದೇ ಅಲ್ಲಿ ಮೂರ್ತಿಗಳು ಇರಬಾರದು. ಆಗಲೇ ಹೇಳಿದಾಗ ಉದಾಹರಣೆ, ಪರಮಾತ್ಮನಿಗೂ ಭಗವಂತನಿಗೂ ರೂಪ ಇದೆಯಾ? ಶಿವ, ಈಶ್ವರ, ಪರಮೇಶ್ವರ ಅದು ಮೂರು ಒಂದೇ, ಅದಕ್ಕೂ ರೂಪ ಇದೆಯಾ? ಶ್ರೀಕೃಷ್ಣನಿಗೂ ರೂಪ ಇದೆಯಾ? ಬಂದರು ಹೋದ್ರು. ಶ್ರೀಮನ್ನಾರಾಯಣನಿಗೆ ರೂಪ ಇದೆಯಾ? ಸಾಕ್ಷಾತ್ ಪರಬ್ರಹ್ಮನಿಗೆ ರೂಪ ಇದೆಯಾ? ಖಂಡಿತವಾಗಿ ಇಲ್ಲ. ಇಂಥವರೆಲ್ಲ ತಪ್ಪಾದ ದಾರಿಗೆ ನಡೆಸ್ತಾ ಇದ್ದಾರೆ. ಇದು ದೇವರಿಗೆ ದೊಡ್ಡ ಕೋಪ. ಅಂಥವರನ್ನು ಹಿಂಬಾಲಿಸಲೇಬಾರದು. ಯಾವುದೇ ಪೂಜೆ ಪುಸ್ಕಾರ ಏನು ಮಾಡಿದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು ಪ್ರಯೋಜನ ಇಲ್ಲ. ಅವರವರ ಹೊಟ್ಟೆ ತುಂಬಿಸಕ್ಕಾಗಿ ಅವರು ಏನ್ ಮಾಡ್ತಾರೆ, ಬೇಕಾದ ಆಸ್ತಿ ಪಾಸ್ತಿ ಮಾಡುವುದಕ್ಕೋಸ್ಕರ ಈ ರೀತಿ ಜನಗಳನ್ನ ವಂಚಿಸುವುದ ಬಹಳ ಎಚ್ಚರ ಇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 1 ಅರಸು 13:1 ಓದಿಕೊಳ್ಳೋಣ. 1 ಅರಸು 13:1 ಯಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳುಹಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪನೆಯಿಂದ ವೇದಿಯನ್ನು ಕುರಿತು, ವೇದಿಯೇ ದಾವೀದನ ಸಂತಾನದಲ್ಲಿ ಯೋಷೀಯನು ಎಂಬೊಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ದೇವರ ಸ್ತೋತ್ರ. ನೋಡಿ, ಅಲ್ಲಿ ಒಬ್ಬ ದೇವರ ಮನುಷ್ಯ ಅಲ್ಲಿ ಬರ್ತಾನೆ. ಬಂದು ಏನು ಹೇಳ್ತಾನೆ, ಅಲ್ಲಿ ಈ ದೇವರನ್ನು ಸರಿಯಾಗಿ ತಿಳ್ಕೊಂಡು ಅವನಿಗೆ ದೇವರವನ ಮುಖಾಂತರ ಮಾತನಾಡ್ತೆ ವೇದಿ ಅಂತ ಹೇಳಿ ಹತ್ತರಿ ಮಾಡಿ ನೋಡಿ ಏನ್ ಮಾಡ್ತಾರೆ, ಅಲ್ಲಿ ಯಜ್ಞಗಳನ್ನ ದೇವರಿಂದ ಆಯ್ಕೆಯಾದಂತ ಒಂದು ಮನುಷ್ಯನು ದಾವೀದನ ಸಂತಾನದವನು ಮೂರ್ತಿಗಳಿಗೆ ಯಜ್ಞ ಮಾಡ್ತಾನೆ. ಅವನ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ದೇವರು ನೋಡಿ ಅವನಿಗೆ ಒಬ್ಬ ಮನುಷ್ಯನ ಮುಖಾಂತರ ಏನು ಹೇಳ್ತಾನೆ, ಯಾರೊಬ್ಬನಿಗೆ ನೋಡು ಅಂದ್ರೆ ಸೊಲೊಮೋನನ ಮಗನಿಗೆ, ನೀನು ಹೋಗಿ ಮೂರ್ತಿಗಳನ್ನ ಮಾಡಿಕೊಂಡು ಅದಕ್ಕೆ ಯಜ್ಞ ಮಾಡಿಸ್ತಾ ಇದೆಯಾ ಜನಗಳನ್ನ, ನಿನ್ನ ಎಲುಬುಗಳು ಅದರ ಮೇಲೆ ಸುಡ್ತವೆ ಅಂತೇಳಿ ಅರಸನಾದ ಯಾರೊಬ್ಬನಿಗೆ ದೇವರು ಒಂದು ದೇವರ ಮನುಷ್ಯನ ಮುಖಾಂತರ ಅಲ್ಲಿ ತಿಳಿಸಿದರು. ದೇವರ ನಮಗೆ ಸ್ತೋತ್ರ. ಹಾಗೆ ನೋಡಿ ಇವತ್ತು ಒಂದೊಂದು ಕಡೆಗೆ ದೇವಸ್ಥಾನಗಳಿಗೋ ಚರ್ಚ್ಗಳಿಗೋ ಎಲ್ಲೆಲ್ಲಿಗೋ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಬರೀ ಹೆಣಗಳು ಬರ್ತವೆ, ಅಲ್ಲಿ ಏನೇನೋ ಆಗ್ತದೆ. ಉದಾಹರಣೆಗೆ ಕಾಲು ತುಳಿತದಲ್ಲಿ ಎಷ್ಟೋ ಜನ ಸಾಯ್ತಾರೆ, ಆಮೇಲೆ ಆಕ್ಸಿಡೆಂಟ್ಗಳು ಆಗ್ತವೆ, ನಾನಾ ರೀತಿ ಶಿಕ್ಷೆಗಳು ಅಲ್ಲಿ ಬಂದೇ ಬರುತ್ತವೆ. ಅದು ದೇವರ ಶಾಪವಾಗಿದೆ. ಹಾಗೆ ದೇವರು ನಿಜವಾಗಿ ಆರಿಸಿಕೊಂಡವರ ಮುಖಾಂತರ ಇಂಥದನ್ನ ಏನ್ ಮಾಡ್ತಾರೆ, ವಿಗ್ರಹಗಳನ್ನ ಮಾಡಿಕೊಳ್ಬೇಡಿ, ಆರಾಧಿಸಬೇಡಿ, ದೇವರಿಗೆ ರೂಪವಿಲ್ಲ, ಈ ರೀತಿ ದೇವರ ಮಾತುಗಳಿಗೆ ವಿಧೇಯರಾಗಿ ನೀವು ನಡ್ಕೊಳ್ಳಿ ಅಂತ ಹೇಳಿ ಖಂಡಿತವಾಗಿ ದೇವರು ಆರಿಸಿಕೊಂಡಂತ ಸೇವಕರುಗಳ ಮುಖಾಂತರ ತಿಳಿಸ್ತಾರೆ. ಒಂದು ವೇಳೆ ವಿಗ್ರಹಗಳನ್ನ ಮಾಡಿಕೊಂಡು ನೀವು ಆರಾಧಿಸುವುದಾದರೆ ಆ ಹಬ್ಬ ಈ ಹಬ್ಬ, ಆ ಅಮ್ಮ ಈ ಅಮ್ಮ ಅಂತ ಹೇಳ್ಕೊಂಡು ಅದಕ್ಕೆ ಸೀರೆ ಉಡಿಸೋದು, ಬೆಳ್ಳಿ ಬಂಗಾರ ತೊಳಿಸೋದು ಏನಿಲ್ಲ. ಆಗ್ಲೇ ಹೇಳಿದಾಗ ಅದು ವಿಗ್ರಹ, ಅದಕ್ಕೆ ಜೀವನೇ ಇಲ್ಲ ಖಂಡಿತವಾಗಿಯೂ. ಆಗಕ್ಕೆ ಅಂತವರ ಮೇಲೆ ದೇವರ ಕೋಪ ಬಂದು ಬಿದ್ದೇ ಬೀಳ್ತದೆ. ದೇವರನ್ನು ಅರಿತುಕೊಂಡ ಮೇಲೆ, ದೇವರು ಆರಿಸಿಕೊಂಡವರು ಆ ರೀತಿ ಆದ್ರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ. ಇದಲ್ಲದೆ ಅವನು ನನ್ನ ಮಾತು ಯೆಹೋವನೆಂಬುದಕ್ಕೆ ವೇದಿಯು ಸೀಲಿ ಅದರ ಮೇಲಿನ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳ್ತಾನು. ನೋಡಿ, ಯಾರೊಬ್ಬ ಅರಸನಿಗೆ ಮತ್ತು ಆ ದೇವ ಮನುಷ್ಯ ಹೇಳ್ತಾನೆ, ನಾನು ಹೇಳ್ತಿರುವ ಮಾತು ದೇವರ ಮಾತು ಎಂಬುದಕ್ಕೆ ಇದರ ಅರ್ಥ ಏನಪ್ಪ ಅಂದ್ರೆ, ನಿನ್ನ ವೇದಿಯ ಯಜ್ಞದ ವೇದಿಯಲ್ಲಿ ಏನಾಗ್ತದೆ, ಸೀಳಿ ಹೋಗ್ತದೆ, ಅದರ ಬೂದಿ ಬಿದ್ದು ಹೋಗ್ತದೆ, ನೋಡ್ಕೋ ಅಂತೇಳಿ. ಅಂದ್ರೆ ಅವನು ನಂಬೋದಿಲ್ಲ. ಯಾರೊಬ್ಬ ಸೊಲೊಮೋನನ ಮಗ ಅರಸನಾದವನು ಅವನಲ್ಲಿ
ನಂಬೋದಿಲ್ಲ. ಅದಕ್ಕೆ ದೇವರ ಮನುಷ್ಯ ಒಂದು ಸಾಕ್ಷಿ ಕೊಡ್ತಾ ಇದ್ದಾನೆ. ಮೇಲಿನ ಬೂದಿ ಬಿದ್ದು ಹೋಗುವುದು ಗುರುತೇ, ಇದು ದೇವರ ಮಾತನ್ನು ನಾನು ನಿನಗೆ ತಿಳಿಸ್ತಾ ಇದ್ದೇನೆ ಅಂತೇಳಿ. ಹಾಗೆ ತಪ್ಪು ಮಾಡಿದಾಗ ದೇವರು ಆದುಕೊಂಡವರ ಮುಖಾಂತರ ಯಾರ ಮುಖಾಂತರವಾದರೂ ಅಲ್ಲಿ ದೇವರು ತಿಳಿಸ್ತಾರೆ ಅಂತ ಇದರ ಅರ್ಥ. ಅದು ನೆರವೇರುತ್ತದೆ. 4ನೇ ವಚನ. ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಈ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದುದನ್ನು ಕೇಳಿ ಕೈಚಾಚಿ ಅವನನ್ನು ಹಿಡೀರಿ ಎಂದು ಆಜ್ಞಾಪಿಸಿದನು. ನೋಡಿ, ಎಷ್ಟೊತ್ತಿಗೆ ಅರಸ ಏನ್ ಮಾಡ್ತಾನೆ, ದೇವರನ್ನು ತಿಳ್ಕೊಂಡ್ರು ಕೂಡ ಇವನು ಯಾರಪ್ಪ, ಈ ಮನುಷ್ಯ ಹೀಗೆ ನನಗೆ ವಿರುದ್ಧವಾಗಿ ಮಾತನಾಡ್ತಾನಲ್ಲ, ಇವನನ್ನು ಹಿಡ್ಕೊಳ್ಳಿ ಅಂತೇಳಿ ಅಪ್ಪನೆ ಕೊಡ್ತಾನೆ ಅಲ್ಲಿದ್ದವರಿಗೆ. ಹಾಗೆ ಇವತ್ತು ಕೂಡ ಜನರು ಏನ್ ಮಾಡ್ತಾರೆ ಅಂತವರು ಸರಿಯಾಗಿ ಸತ್ಯ ಸುವಾರ್ತೆಯನ್ನು ತಿಳಿಸಿದಾಗ, ಸತ್ಯ ಮಾತುಗಳನ್ನ ಮಾತನಾಡಿದಾಗ ಇಂಥವರಿಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ, ಅಂಥವರು ಶಿಕ್ಷೆ ಕೊಡ್ತಾರೆ. ಇದು ಹಿಂದೆ ಕೂಡ ಎಷ್ಟೋ ಕ್ರೈಸ್ತರನ್ನು ಕೂಡ ಇವತ್ತು ಹಿಂದೆ ಏನ್ ಮಾಡಿದ್ದಾರೆ, ಜೀವ ಸಮೇತವಾಗಿ ಕೈಯನ್ನ ಮರಕ್ಕೆ ಕಟ್ಟಿ ಬಾಯಿಗೆ ತುಂಬ ಬಟ್ಟೆಯನ್ನು ಹಾಕಿ ಬಾಯಿ ಬಿಟ್ಟಿದಾಗ ಜೀವ ಸಮೇತ ಸುಟ್ರು ಎಂಬುದಾಗಿದೆ. ಇದನ್ನು ಕೂಡ ನಾನು ಒಂದು ಪುಸ್ತಕದಲ್ಲಿ ಓದಿದ್ದೇನೆ. ಇದುವೇ ಯೋಹನ, ಯಾಕೋಬ, ಪೇತ್ರನಿಗೆ, ಪೌಲನಿಗೆಲ್ಲ ಇದೇ ಗತಿ ಬಂದು ಹೋಗಿದೆ. ತಲೆ ಕೆಳಗಾಗಿ ಕಾಲನ್ನ ಮೇಲೆ ಮಾಡಿ ಕೂಡ ಶಿಲುಬೆಗೆ ಹೊಡೆದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರೇ ಆಗಲಿ ಸತ್ಯ ಸುವಾರ್ತೆಯನ್ನು ಹೇಳೋದು ಇಂಥವರಿಗೆ, ವಿಗ್ರಹಾರಾಧಕರಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವರಿಂದ ಹಿಂಸೆ ಬರ್ತದೆ, ಅಂಥವರು ಸಹಿಸಿಕೊಳ್ಳೋದಿಲ್ಲ, ಇತರವರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಇದರ ಅರ್ಥ. ಕೂಡಲೇ ಅವನ ಕೈ ಒಣಗಿ ಹೋಯಿತು, ಅವನು ಅದನ್ನು ಹಿಂದೆಗೆಯಲಾರದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೂಡಲೇ ಏನಾಯ್ತು, ಕೂಡಲೇ ಅವನ ಕೈ ಒಣಗಿ ಹೋಯಿತು, ಅವನು ಅದನ್ನು ಹಿಂದೆಗೆಯಲಾರದನು. ಯಾರು ಹಿಡಿಲಿಕ್ಕೆ ಹೋದ್ರೋ ಅಲ್ಲಿ ಅವನ ಕೈ ಆಗ್ಲೇ ಒಣಗಿ ಹೋಯ್ತು. ಯಾಕೆಂದ್ರೆ ಈ ದೇವರ ಮನುಷ್ಯನನ್ನು ಅಪ್ಪನೆ ಕೊಟ್ಟ ವಿರೋಧವಾಗಿ ಮಾತನಾಡ್ತಾನೆ, ಹಿಡೀರಿ ಅಂತ ಅರಸ ಅಪ್ಪನೆ ಕೊಟ್ಟಾಗ ಹಿಡಿಯಲು ಹೋದ, ಆಗ್ಲೇ ಅವನ ಕೈಯಲ್ಲಿ ಒಣಗಿ ಹೋಯಿತು, ಅವನಿಗೆ ಹಿಡಿಯಲು ಸಾಧ್ಯವಾಗಲಿಲ್ಲ. ನೋಡಿ, ದೇವರ ಶಿಕ್ಷೆ ಅದೇ. ದೇವರು ಆದುಕೊಂಡವರಿಗೆ ಸರಿಯಾದ ದೇವರ ಮಾತನ್ನು ದೇವರು ತಿಳಿಸಿದಾಗ ಯಾರು ತಿಳಿಸ್ತಾರೋ ಅವರಿಗೆ ಏನಾದರೂ ಶಿಕ್ಷೆ ಕೊಡುವುದಾದರೆ ಖಂಡಿತವಾಗಿ ಅವರೊಂದಿಗೆ ದೇವರೇ ಅವರಿಗೆ ಆ ಶಿಕ್ಷೆಯನ್ನು ಕೊಡುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 5ನೇ ವಚನ. ಯಜ್ಞವೇದಿಯು ಸೀಳಿ ಅದರ ಮೇಲಿನ ಬೂದಿಯು ಬಿದ್ದು ಹೋಯಿತು. ನೋಡಿ, ಆ ದೇವರ ಮನುಷ್ಯ ಹೇಳಿದಾಗ ಆಯ್ತು. ಯಜ್ಞವೇದಿಯ ಹಿಡಿಯಕ್ಕೆ ಹೋದವನ ಕೈ ಅಲ್ಲಿ ಒಣಗಿ ಹೋಯಿತು. ದೇವರ ಮನುಷ್ಯ ಹೇಳಿದಾಗ ಅಲ್ಲಿ ಏನಾಯ್ತು, ಯಜ್ಞವೇದಿಯು ಸೀಳಿ ಆ ಬೂದಿಯಲ್ಲಿ ಬಿದ್ದು ಹೋಯಿತು. ಆಗ ದೇವರ ಮಾತು ಹೌದೋ ಅಲ್ಲವೋ, ಹಾಗೆ ದೇವರು ಆರಿಸಿಕೊಂಡವರ ಮುಖಾಂತರ ಹೇಳಿದ ಮಾತು ನೆರವೇರ್ತದೆ ಅಂತ ಇದರ ಅರ್ಥ. ಅದರಲ್ಲಿ ತಿಳ್ಕೊಳ್ಬೇಕು, ಇವರು ದೇವರ ಮನುಷ್ಯ, ದೇವರಿಂದ ಆಯ್ಕೆಗೊಂಡಿದ್ದಾರೆ ಎಂಬುದಾಗಿ. ಹೀಗೆ ಆ ದೇವರ ಮನುಷ್ಯನು ಯೆಹೋವನ ಅಪ್ಪಣೆಯಂತೆ ಹೇಳಿದ ಗುರುತು ನೆರವೇರಿತು. ನೋಡಿ, ಅಂಥವ್ರು ಹೇಳಿದ ಮಾತೆಲ್ಲ ನೆರವೇರ್ತದೆ. ಬೇಗ ನೆರವೇರ್ಬೋದು ಅಥವಾ ಸ್ವಲ್ಪ ತಡವಾಗಿ ನೆರವೇರ್ಬೋದು. ಅದು ನೆರವೇರಿದಾಗ ಇವರು ದೇವರಿಂದ ಆಯ್ಕೆಗೊಂಡಿದ್ದಾರೆ, ಇವರು ದೇವರ ಮನುಷ್ಯನು, ಇವರ ಮಾತನ್ನೇ ಕೇಳಬೇಕು ಹೊರತು ಈ ರೀತಿ ಅರಸ ಆಗಲಿ, ಅವನು ಯಾರೇ ಆಗಲಿ, ಲೇವಿಯರಾಗಲಿ, ಯಾಜಕರಾಗಲಿ, ಯಾವ ಪೂಜಾರಿ ಆಗಲಿ, ಯಾರೇ ಆಗಲಿ, ಯಾವುದೇ ಧರ್ಮ ಇರಲಿ, ಖಂಡಿತವಾಗಿ ದೇವರ ಮಾತುಗಳಿಗೆ ವಿರುದ್ಧವಾಗಿ ನಡೆದವರನ್ನು ಹಿಂಬಾಲಿಸಬಾರದು. ಅಂತಲ್ಲಿ ಮಾತ್ರ ದೇವರ ಆರಿಸಿಕೊಂಡವರನ್ನು ಕಳಿಸಿದಾಗ ಮಾತುಗಳು ನೆರವೇರ್ತದೆ. 6. ಅರಸನು ಆ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ ಬೇಡಿಕೊಂಡು ನಾನು ನನ್ನ ಕೈಯನ್ನು ಹಿಂದೆಗೆಯುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು ಎಂದು ಹೇಳಿದನು. ನೋಡಿ, ಅಲ್ಲಿ ಏನಾಯ್ತು, ಅರಸನ ಅವನನ್ನು ಹಿಡೀರಿ ಅಂತ ಹೇಳಿದ ಯರೊಬ್ಬಾಮ ಅರಸನ ಕೈ ಏನಾಯ್ತು, ಅಲ್ಲಿ ಒಣಗಿ ಹೋಯಿತು. ಕಡೆಗೆ ಅವನು ಹೇಳಿದಾಗೆ ಈ ವೇದಿಯು ಸೀಳಿ ಬೂದಿ ಕೆಳಗಡೆ ಬಿತ್ತು. ಆಗ ಅರಸನಿಗೆ ಅರ್ಥ ಆಯ್ತು, ಇವನು ನಿಜವಾಗಿ ದೇವರ ಮನುಷ್ಯನೇ. ಆಗಲ್ಲಿ ಅವನು ಏನ್ ಹೇಳ್ತಾನೆ, ಆ ಮನುಷ್ಯ ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ. ನೋಡಿ, ನಿನ್ನ ದೇವರು. ಆಗ ನನ್ನ ದೇವರು, ನಾನು ತಪ್ಪು ಮಾಡಿದೆಪ್ಪ, ನನ್ನ ತಂದೆಯ ದೇವರು, ನನ್ನ ಅಜ್ಜನ ದೇವರು ಅಂತ ಅವರಿಗೆ ಯೋಚನೆ ಬಂತ. ನನ್ನನ್ನು ಅರಸನನ್ನಾಗಿ ಮಾಡಿದ್ದು ದೇವರು ಯೆಹೋವನಂದ್ರೆ ಪರಮಾತ್ಮನು ಅಂತೇಳಿ ಅರ್ಥ ಆಯ್ತಾ? ಇಲ್ಲ, ನಿನ್ನ ದೇವರು ಅಂತ ಮತ್ತು ಅಲ್ಲಿ ಭಿನ್ನ ಭೇದ ಮಾತಾಡ್ತಾನೆ. ಹಾಗೆ ಅನೇಕರು ಏನ್ ಮಾಡ್ತಾರೆ, ದೇವರಿಂದ ಪಡೆದಂತ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ಉಪಕಾರ ಸಹಾಯಗಳನ್ನ ಮರೆತು ಶಿಕ್ಷೆ ಬಂದಾಗ ನಿನ್ನ ದೇವರು ಅಂತ ಹೇಳ್ತಾನೆ. ಅಲ್ಲಿ ಅಂತೂ ನಾನು ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡಲಿಲ್ಲ. ಅವನ ಮನಸ್ಸೇನಾಯ್ತು, ಅಲ್ಲಿ ಗರ್ವ ಅಹಂಕಾರದಲ್ಲಿ ತುಂಬಿದೆ.
ಹಾಗೆ ದೇವರು ಇವತ್ತು ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ರು, ಮಾಡ್ತಾ ಇದ್ರು. ಅವರು ತಪ್ಪಾಗಿ ನಡೆದಾಗ ಅವರಿಗೆ ಶಿಕ್ಷೆ ಬಂದರು. ನಾನು ತಪ್ಪು ಮಾಡಿದ್ದೇನೆಪ್ಪ, ತಪ್ಪಾಯಿತು, ಕ್ಷಮಿಸು ನನ್ನ ಅಂತೇಳಿ ಬೇಡಿಕೊಳ್ಳೋದಿಲ್ಲ ಮತ್ತು ಗರ್ವ ಅಹಂಕಾರದಲ್ಲಿ ನಡೀತಾರೆ ಅಂತ ಇದರ ಅರ್ಥವಾಗಿದೆ. ಹಾಗೇನು ಮಾಡೋದು, ನನ್ನ ಕೈ ಹಿಂದೆಗೆಯುವುದಕ್ಕಾಗುವ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸು. ನೋಡಿ, ಅಲ್ಲಿ ಆಗ ಅವನು ಏನು ಮಾಡೋದ, ಶಿಕ್ಷೆ ಬಂದ ಮೇಲೆ ಹೇಳ್ತಾನೆ ನನಗಾಗಿ ಪ್ರಾರ್ಥಿಸು. ಆಗ ಮೊದಲು ಯಾಕೆ ಯೋಚನೆ ಇರಲಿಲ್ಲ, ವಿಗ್ರಹಗಳನ್ನ ಮಾಡಿಸಿಕೊಂಡು ಜನರನ್ನ ಸೆಳೆಯುವುದಕ್ಕೋಸ್ಕರ ಈಗ 2 ಬಸವನ ಮೂರ್ತಿಗಳನ್ನ ಮಾಡಿಸಿಕೊಂಡು 2 ಊರಿಗೆ ಕಳಿಸಿ ಅಲ್ಲಿ ಜಾತ್ರೆ ಹಬ್ಬ ಹುಣ್ಣಿಮೆ ಮಾಡಿ ಜನರನ್ನ ತನ್ನ ಕಡೆಗೆ ಸೆಳೆಯುವುದಕ್ಕೋಸ್ಕರ ಮಾಡಿದ. ದೇವರ ಮನುಷ್ಯನನ್ನು ಕಳಿಸಿದ್ರು, ಮಾತು ಕೇಳಲಿಲ್ಲ. ಕಡೆಗೆ ಅವನಿಗೆ ವಿರುದ್ಧವಾಗಿ ಬಂದ ಅರಸ ಕಡೆಗಲ್ಲಿ ಏನಾಯ್ತು, ಅವನ ಕೈಯೇ ಒಣಗಿ ಹೋಯಿತು. ಶಿಕ್ಷೆ ಬಂದಾಗ ಪ್ರಾರ್ಥಿಸು ಅಂತ. ಹಾಗೆ ಇವತ್ತು ಯಾರು ದೇವರಿಂದ ಆಯ್ಕೆಯಾಗಿ ದೇವರನ್ನೇ ತಿಳಿಯಪಡಿಸಿ ದೇವರ ಮಾತಿಗೆ ವಿರೋಧವಾಗಿ ನಡೀತಾರೋ, ಯಾವುದೇ ಗ್ರಂಥ ಇರಲಿ, ಯಾವುದೇ ಜನಾಂಗವಿರಲಿ, ದೇವರ ಮಾತಿಗೆ ವಿರೋಧವಾಗಿ ನಡೀತಾರೋ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಬಂದೇ ಬರುತ್ತದೆ. ಆಗ ಅದಕ್ಕೆ ಮೊದಲು ನಾನಿಂಥವನು ಹಾಗೆ ಬಹಳ ಪ್ರವಾದನೆ ಹೇಳ್ಬೋದು, ಸಾಕ್ಷಿ ಕೊಡ್ಬೋದು, ಬೋಧನೆ ಮಾಡ್ಬೋದು, ಏನೇನೋ ಮಾತಾಡ್ಬೋದು, ಯಾವುದರ ಮೂಲಕ ಮಾತಾಡ್ಬೋದು. ಆದರೆ ತಪ್ಪಾಗಿ ನಡೆದಾಗ, ತಿಳಿಸಿದಾಗ, ಮಾತು ಕೇಳದಿದ್ರೆ ಶಿಕ್ಷೆ ಮಾತ್ರ ಗ್ಯಾರಂಟಿ. ಆಗ ಅವರು ಇನ್ನೊಬ್ರಿಗೆ ಹೇಳ್ತಾರೆ ನನಗಾಗಿ ಪ್ರಾರ್ಥಿಸಿ. ಅಂಥವರಿಗೆ ಬಹಳ ಶಿಕ್ಷೆ ಬಂದಿದ್ದನ್ನು ಕಣ್ಣಾರೆ ಕಾಣಬಹುದು. ಮೊದಲು ಆಗಿ ಹೋಗಿದೆ, ಈಗಲೂ ಬರ್ತಲೇ ಇದೆ. ನಾವು ಅಂಥವರು ಇಂಥವ್ರು ಅಂತ ಹೇಳಿಕೊಂಡು ಏನು ಪ್ರಯೋಜನ ಇಲ್ಲ. ದೇವರು ಪಕ್ಷಪಾತಿ ಅಲ್ಲ. ತಪ್ಪು ಮಾಡಿದವರಿಗೆ ತಿಳಿಸ್ತಾರೆ, ಆಮೇಲೆ ಸರಿಯಾದ ಪೆಟ್ಟು ಕೊಡ್ತಾರೆ ಅಂತ ಹೇಳೋದಕ್ಕೆ ಈ ಮಾತುಗಳೇ ಸಾಕ್ಷಿ. ದೇವರ ನಮಗೆ ಸ್ತೋತ್ರ. ಪ್ರಾರ್ಥಿಸಿ ಎಂದು ಅರಸ ಹೇಳ್ತಾನೆ ದೇವರ ಮನುಷ್ಯನಿಗೆ. ಆಗ ನಾನು ದೊಡ್ಡ ಅರಸದಲ್ಲಿ ಆಜ್ಞೆ ಕೊಟ್ಟ ಮಾಡ್ದ. ಏನಾಯ್ತು ಅವರ ಅರಸತನ? ದೇವರು ತಗ್ಗಿಸ್ತಾರೆ. ಅದಕ್ಕೆ ಮತ್ತ 23:12 ನಾವು ಓದ್ತೇವೆ, ಏರಿದವರನ್ನು ತಗ್ಗಿಸುವೆನು, ತಗ್ಗಿದವರನ್ನ ಏರಿಸುವೆನು ಎಂಬುದಾಗಿದೆ. ನಮಗೆ ಸ್ತೋತ್ರ. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ಆಗ ಏನ್ ಮಾಡದಲ್ಲಿ, ಈ ದೇವರ ಮನುಷ್ಯ ಅರಸನು ಹೇಳಿದಾಗೆ ಬೇಡಿಕೊಂಡ ಅವನಿಗಾಗಿ. ಆವಾಗ ದೇವರು ಕಾರ್ಯ ಮಾಡಿದ್ರು, ಅವನ ಕೈ ಮೊದಲಿನಂತೆ ಆಯಿತು. ಯಾಕೆಂದ್ರೆ ಇವನು ಇನ್ನಾದ್ರೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿ, ಇನ್ನೂ ತಪ್ಪು ದಾರಿಗೆ ಹೋಗುವುದು ಬೇಡ ಅಂತೇಳಿ ದೇವರು ಅವನಿಗೊಂದು ಕರುಣೆಯನ್ನ ತೋರಿಸಿದ್ರು. ಹಾಗೆ ತಪ್ಪು ಮಾಡಿದವರು ಇವತ್ತು ದೇವರಿಂದ ಆಯ್ಕೆಯಾದಂಥ ಜನಗಳು ಇರುವಾಗ, ಅವರು ಹೇಳಿದಾಗೆ ನಡೆದಾಗ, ಅವ್ರು ಎಷ್ಟೇ ದೊಡ್ಡ ಮನುಷ್ಯನಾಗ್ಲಿ, ಯಾವುದೇ ಭಾಷೆ ಮಾಡಲಿ, ಎಷ್ಟೇ ಐಶ್ವರ್ಯನಾಗ್ಲಿ, ಹೇಗೆ ಇರಲಿ, ತಪ್ಪು ಮಾಡಿದಾಗ ಶಿಕ್ಷೆ ಬಂದಾಗ ದೇವರ ಮನುಷ್ಯರ ಹತ್ರ ನನಗಾಗಿ ಪ್ರಾರ್ಥಿಸಪ್ಪ ಅಂತ ಬೇಡಿಕೊಂಡಾಗ ನಾವು ಪ್ರಾರ್ಥಿಸಬೇಕು. ಆವಾಗ ಅಲ್ಲಿ ಏನ್ ಮಾಡ್ತಾರೆ, ದೇವರ ಚಿತ್ತವಾದರೆ, ನಿಜವಾದ ಪಶ್ಚಾತ್ತಾಪ ಆದರೆ ಅಲ್ಲಿ ದೇವರು ಗುಣ ಮಾಡಿಯೇ ಮಾಡ್ತಾರೆ. ಖಂಡಿತವಾಗಿ ವಾಸಿ ಮಾಡಿಯೇ ಮಾಡ್ತಾರೆ. ಯೋಹಾನ 6:37 ವಾಕ್ಯದಲ್ಲಿ ನೋಡುವಾಗ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಕೀರ್ತನೆ 51 ಕೂಡ ಪಶ್ಚಾತ್ತಾಪ ಪಟ್ಟು ಜಜ್ಜುವಾದ ಮನಸ್ಸವರು ನನ್ನ ಬಳಿಗೆ ಬಂದರೆ ನಾನು ಅವರನ್ನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬುದಾಗಿ ಕೂಡ ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಎಂಬುದಾಗಿ ಕೀರ್ತನೆ 51 ಕೂಡ ನಾವು ಇದನ್ನ ಚೆನ್ನಾಗಿ ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 7ನೇ ವಚನ, 1 ಅರಸು 13:7. ಆಗ ಅರಸನು ಅವನಿಗೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲಹೊಂದು, ನಾನು ನಿನಗೆ ಬಹುಮಾನ ಕೊಡುತ್ತೇನೆ ಅನ್ನಳು. ಆಗ ಮತ್ತೆ ದೇವರ ಮನುಷ್ಯ ಏನ್ ಹೇಳ್ತಾನೆ ಅರಸನಿಗೆ, ನೀನು ನನ್ನ ಮನೆಗೆ ಬಾ, ನೀನು ಊಟ ಮಾಡು. ಯಾಕೆ ಅಲ್ಲಿ ಕೈ ಬಲ ಇಲ್ಲದಾಯ್ತು, ಅವನಿಗೆ ಊಟ ಇಲ್ಲ, ಅವನು ಸೊರಗಿ ಹೋಗಿರ್ಬೋದು. ಈಗ ಕೈ ಸರಿ ಆಯ್ತು, ದೇವರು ಸರಿ ಮಾಡಿದ್ರು. ನನ್ನ ಮನೆಗೆ ಬಾ, ನಾನು ನಿನಗೆ ಊಟ ಕೊಡ್ತೀನಿ, ಅದಲ್ಲದೆ ನಾನು ನಿನಗೆ ಬಹುಮಾನ ಕೊಡ್ತೇನೆ. ಯಾಕೆ ಅರಸ ಅಲ್ವಾ? ಏನಾದ್ರೂ ದೇವರು ನೋಡಿ ಅವನ ಮುಖಾಂತರ ಅವನಿಗೆ ಕರುಣೆ ತೋರಿಸ್ತಾ ಇದ್ದಾರೆ. ಯಾರಿಗೆ? ಅರಸನಿಗೆ. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ, ನಿನ್ನನ್ನು ನೀನೇ ತಗ್ಗಿಸಿಕೋ. ಮೊದಲು ಅರಸ ಅಂತ ಹೇಳುವಂತ ಅಹಂಕಾರ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡ, ಶಿಕ್ಷೆಯನ್ನ ಅನುಭವಿಸಿದ. ಈಗ ದೇವರ ಮನುಷ್ಯರನ್ನು ಏನ್ ಮಾಡ್ತಾರೆ, ಬಾಪ ಊಟಕ್ಕೆ, ಊಟ ಮಾಡು, ನೀನು ಬಲ ಹೊಂದು, ನಿನಗೆ ನಾನು ಬಹುಮಾನ ಕೊಡ್ತೇನೆ ಅಂತ. ನೋಡಿ, ಊಟ ಇಲ್ಲದೆ ಅವನ ಬಲವನ್ನ ಕುಂದಿಸಿ ದೇವರ ಮಾತನ್ನು ಕೇಳುವ ಹಾಗೆ ದೇವರು ಮಾತಾಡಿದ್ರು. ಯಾರನ್ನ? ಸೊಲೊಮೋನನ ಮಗ ಅರಸನನ್ನ. ಹಾಗೆ ಅಪೊಸ್ತಲನಾದ ಪೌಲನು ಕೂಡ ಹಿಂದೆ ಕ್ರೈಸ್ತರನ್ನು ಬಹಳ ಹಿಂಸಿಸುತ್ತಿದ್ದ, ಹೊಡಿತಿದ್ದ, ಬಡಿತಿದ್ದ, ಜೈಲಿಗೆ ಅಟ್ಟಿಸ್ತಿದ್ದ, ಏನೆಲ್ಲ ಮಾಡ್ತಾ ಇದ್ದ. ಆಗ ಅವನು
ಅವನು ಊಟ ಮಾಡಿ ಬಹಳ ಶಕ್ತಿ ಸಾಮರ್ಥ್ಯ ಇತ್ತು. ಒಂದು ದಿವಸ ಏನಾಯ್ತು, ಅವನಿಗೆ ಒಂದು ಬೆಳಕು ಹೊಡೆಯಿತು. ಯಾರಿಗೆ? ಪೌಲನಿಗೆ. ಆಗ ಅವನ ಹೆಸರು ಸೌಲನಾಗಿತ್ತು. 3 ದಿವಸ ಅನ್ನ ನೀರು ಇಲ್ಲದೆ ಬಿದ್ದು ಹೋಗಿದ್ದ. ಆ 3 ದಿವಸ ಆದ ಮೇಲೆ ದೇವರು ಅಲ್ಲಿ ಹೋಗಿ ಸೌಲನೇ ಸೌಲನೇ ಅಂತ ಕರೆಯುವಾಗ ಆವಾಗ ಎಚ್ಚರ ಆಯ್ತು ಅವನಿಗೆ. ಆವಾಗ ನೀನು ಯಾರಂತ ಕೇಳುವಾಗ, ನೀನು ಹಿಂಸೆ ಪಡಿಸುತ್ತಿರುವ ಯೇಸುವೆ ನಾನು. ಆವಾಗ ಹೇಳ್ತಾರೆ, ನೀನು ಎದ್ದು ಇಂತಲ್ಲಿಗೆ ಹೋಗು, ಅಲ್ಲಿ ಒಬ್ಬ ಇದ್ದಾನೆ, ಅವನು ನಿನಗೆ ಎಲ್ಲವನ್ನ ತಿಳಿಯಪಡಿಸ್ತಾನೆ ಅಂತೇಳಿ ಪೇತ್ರನ ಬಳಿಗೆ ಸೌಲನನ್ನ ಕಳಿಸಿದರು. ಅದಕ್ಕೆ ಮೊದಲಾಗಿದ್ರೆ ಹೊಡಿತಿದ್ದ, ಬಡಿತಿದ್ದ, ಎಲ್ಲ ಮಾಡ್ತಿದ್ದ. ದೇವರು ಏನ್ ಮಾಡಿದ್ರೆ ಅವನಿಗೆ ಒಂದು ಬೆಳಕನ್ನ ಕೊಟ್ಟು ಅವನಿಗೆ 3 ದಿವಸ ಅವನಿಗೆ ಜ್ಞಾನ ಇಲ್ಲದ ಹಾಗೆ, ಉಪವಾಸ ಇಲ್ಲದವನ ಶರೀರ ಕೊರಗುವ ಹಾಗೆ ಮಾಡಿದ್ರು. ಅದುವೇ ಇವತ್ತು ಯಾರು ಗರ್ವ ಅಹಂಕಾರದಲ್ಲಿ ದೇವರು ಆರಿಸಿಕೊಂಡು ದೇವರಿಂದ ಅದ್ಭುತ ಕಾರ್ಯಗಳನ್ನ ಪಡೆದು ಉಪಕಾರ ಪಡ್ಕೊಂಡು ಮತ್ತು ತಪ್ಪಾಗಿ ಜನಗಳನ್ನ ಕೆಟ್ಟ ದಾರಿಗೆ ನಡೆಸ್ತಾರೋ ಅವರಿಗೆ ದೊಡ್ಡ ಕಾಯಿಲೆಯನ್ನ ಬರಮಾಡಿ, ಊಟ ಇಲ್ಲದಾಗೆ ಮಾಡಿ, ಬಿದ್ದಲ್ಲೇ ಮಾಡಿ, ಸೊರಗಿ ಹೋಗಿ ಅಥವಾ ಆಸ್ಪತ್ರೆಗೆ ಹೋಗಿ ಅವರನ್ನ ಏನ್ ಮಾಡ್ತಾರೆ, ಶಕ್ತಿಯನ್ನ ಕುಂದಿಸುವವರಾಗಿದ್ದಾರೆ, ಗರ್ವ ಅಹಂಕಾರವನ್ನ ಮುರಿಯೋರಾಗಿದ್ದಾರೆ. ಆಮೇಲೆ ದೇವರಿಂದ ಆಯ್ಕೆಗೊಂಡಂತವ್ರನ್ನ ಅಲ್ಲಿಗೆ ಕಳಿಸ್ತಾರೆ. ಇನ್ನಾದ್ರೂ ನೀನು ದೇವರಲ್ಲಿ ಬೇಡಿಕೋ, ಅದೆಲ್ಲವನ್ನ ಬಿಡು, ಇಂಥ ಅನ್ಯಾಯ ಅದೆಲ್ಲ ಬಿಡು, 10 ದಶಾಜ್ಞೆಗಳಿಗೆ ವಿಧೇಯರಾಗಿ ನಡಿ, ದೇವರ ಮಾತನ್ನ ಕೇಳಪ್ಪ ಅಂತ ಅವರ ಶಕ್ತಿಯನ್ನ ಕುಗ್ಗಿಸಿ ಆಮೇಲೆ ದೇವರು ಅಲ್ಲಿಗೆ ದೇವರ ಸೇವಕರುಗಳನ್ನ ಕಳಿಸ್ತಾರೆ. ಇದುವೇ ಸಾಕ್ಷಿ. ಯಾಕೆಂದ್ರೆ ಮೊದಲು ಊಟ ಮಾಡ್ಕೊಂಡಿದ್ದಾಗ ಅವ್ರು ಚೆನ್ನಾಗಿ ಬಲ ಕೊಟ್ರೆ ಅವನು ದೇವರ ಮಾತನ್ನ ಕೇಳುವುದಿಲ್ಲ. ಅದಕ್ಕೆ ಮೊದಲು ಅವರನ್ನ ಕುಗ್ಗಿಸುವುದೇ ಈ ಕೆಲಸವಾಗಿದೆ. ಇದು ದೇವರ ಕೆಲಸ. ದೇವರ ನಾಮಕ್ಕೆ ಸ್ತೋತ್ರ. ಅನ್ನುವಾಗ ಬಹಳ ಬಹುಮಾನ ಕೊಡ್ತೇನೆ ಅಂತೇಳಿ ದೇವರ ಮನುಷ್ಯ ಅರಸನಿಗೆ ಹೇಳುವಾಗ, ದೇವರ ಮನುಷ್ಯನು ಅರಸನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರೂ ನಾನು ನಿನ್ನ ಸಂಗಡ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಲಿ ಅರಸ ಏನು ಹೇಳ್ತಾನೆ ಅವನಿಗೆ, ಬಾಪ ನಾನು ನಿನಗೆ ಬಹುಮಾನ ಕೊಡ್ತೇನೆ, ನಿನ್ನ ಆಸ್ತಿ ಅರ್ಧ ಕೊಟ್ಟು ನಾನು ನಿನ್ನ ಬಳಿಗೆ ಬರುವುದಿಲ್ಲ. ತಿರುಗಿ ಇವನ ಅರಸ ಏನು ಹೇಳ್ತಾನೆ ಅವನಿಗೆ, ಈ ದೇವರ ಮನುಷ್ಯ ಬಾ ಊಟ ಮಾಡು, ಬಲ ಒಂದು ಅಂತ ಹೇಳ್ತಾನೆ. ಇಲ್ಲ, ಆಗ ಅರಸ ನಾನು ನಿನಗೆ ಬಹುಮಾನವನ್ನು ಕೊಡ್ತೇನೆ ಬಾ ಅಂತ ಹೇಳುವಾಗ ದೇವರ ಮನುಷ್ಯ ಹೇಳ್ತಾನೆ, ನಿನ್ನ ಆಸ್ತಿಯಲ್ಲಿ ಅರ್ಧ ಕೊಟ್ಟರು ನಾನು ನಿನ್ನ ಸಂಗಡ ಬರುವುದಿಲ್ಲ. ಹಾಗೆ ಇವತ್ತು ದೇವರ ಸೇವಕರು ನಿಜವಾಗಿ ದೇವರಿಂದ ಆಯ್ಕೆಯಾದವರಾದ್ರೆ ಯಾರದೇ ಹಣ ಕಾಸು ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಯಾವ ಆಸ್ತಿಗೂ ಇಷ್ಟಪಡುವುದಿಲ್ಲ. ಬರೀ ದೇವರ ವಾರ್ತೆಯನ್ನು, ಸತ್ಯ ಸುವಾರ್ತೆಯನ್ನು, ದೇವರ ಮಾತನ್ನು ಸರಿಯಾಗಿ ತಿಳಿಸ್ತಾ ಹೋಗ್ತಾರೆ. ಲೋಕದ ವಿಷಯಗಳಿಗೆ ಆಸೆ ಪಡುವುದಿಲ್ಲ. ಹಾಗೆ ಇವತ್ತು ಒಬ್ಬೊಬ್ಬರಿಗೆ ದುಡ್ಡಿಗಾಗಿ ಆಸೆ ಪಡ್ತಾರೆ, ಜಾಗಕ್ಕಾಗಿ ಆಸೆ ಪಡ್ತಾರೆ, ಬೆಳ್ಳಿ ಬಂಗಾರಕ್ಕಾಗಿ ಆಸೆ ಪಡ್ತಾರೆ, ಇತರರಿಗಾಗಿ ಆಸೆ ಪಡ್ತಾರೆ. ಕೆಲವರು ನಾವು ದೇವರ ಸೇವಕರು, ನೀವು ಕೊಡಬೇಕು 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 ಅಂತ ಹೇಳ್ತಾರೆ. ಈ ರೀತಿ ಕೇಳೋರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ದೇವರಿಂದ ಆಯ್ಕೆಗೊಂಡವರು ಯಾವುದಕ್ಕೂ ಆಸೆ ಪಡುವುದಿಲ್ಲ. ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ನಾನು ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಅವರು ಅವರ ಮಕ್ಕಳು ಎಲ್ಲರೂ ಕೇಳಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮಗೆ ನನ್ನ